ಯೇಸುವಿನ ನಾಮದಲ್ಲಿ ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳಿದ್ದಾನೆ, ನಿನ್ನ ತಲೆ ಕೂದಲು ಸಹ ಎಣಿಕೆಯಾಗಿದೆ ಅಂತ ಯೇಸು ಹೇಳಿದ್ದಾನೆ. ಮತ್ತು ಅಲ್ಲಿ ಹೇಳ್ತಾ ಇದೆ, ಹೆದರಬೇಡ ಅಂತ ಯೇಸು ಹೇಳ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ಲೋಕದಲ್ಲಿ ಅನೇಕ ಜನರಿಗೆ ಈ ತಲೆ ಕೂದಲು ಉದುರಿಕೆಯ ಪ್ರಾಬ್ಲಮ್ ಆಗಿದೆ. ಅನೇಕ ಜನರು ಡಾಕ್ಟರ್ ಹತ್ತಿರ ಹೋಗ್ತಾ ಇದ್ದಾರೆ, ಅನೇಕ ಜನರು ಮಾತ್ರೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಅನೇಕ ಜನರಿಗೆ ಈ ಪ್ರಾಬ್ಲಮ್ ಕಾಡ್ತಾ ಇದೆ. ಆದರೆ ಈ ಪ್ರಾಬ್ಲಮ್ಲಿಂದ ಹೊರಗೆ ತರೋರು ಯಾರು? ಈ ಪ್ರಾಬ್ಲಮ್ಲಿಂದ ನನಗೆ ಬಿಡಿಸೋರು ಯಾರು? ಈ ಚಿಂತೆ ನನಗೆ ಕಾಡ್ತಾ ಇದೆ, ಈ ಚಿಂತೆ ತಲೆ ಕೂದಲು ಉದುರೋದು ಚಿಂತೆ ಕಾಡ್ತಾ ಇದೆ. ಏನ್ ಮಾಡ್ಬೇಕು ನಾನು? ಏನ್ ಮಾಡ್ಬೇಕು? ಯಾವ ಡಾಕ್ಟರ್ ಹತ್ತಿರ ಹೋಗ್ಬೇಕು? ಯಾವ ಮಾತ್ರೆ ತೆಗೆದುಕೊಳ್ಬೇಕು? ಯಾವ ಎಣ್ಣೆ ಹಚ್ಕೋಬೇಕು? ಹೇಗೆ ಮಾಡ್ಬೇಕು ಅಂತ ನೀನು ಅನೇಕ ಚಿಂತೆಯಲ್ಲಿ, ಅಸಮಾಧಾನದಲ್ಲಿ ಇದ್ದಿರಬಹುದು. ಆದರೆ ನಿನಗೆ ಒಂದು ಶುಭ ಸಂದೇಶ, ಅದೇ ಏನೆಂದರೆ ಯೇಸು ಹೇಳಿದ್ದಾನೆ, ನಿನ್ನ ತಲೆ ಕೂದಲು ಸಹ ಎಣಿಸಿದ್ದಾನೆ. ಪ್ರಿಯರೇ, ನೀನು ಯಾರಾದರೂ ಇರಬಹುದು, ಎಲ್ಲಾದರೂ ಇರಬಹುದು, ಯಾವ ಸ್ಥಳದಲ್ಲಿ ಇದ್ದಿರಬಹುದು, ನಿನ್ನ ತಲೆ ಕೂದಲು ಉದುರ್ತಿದೆಯಾ? ಚಿಂತೆ ಮಾಡಬೇಡ, ಭಯ ಪಡಬೇಡ. ಯೇಸು ನಿನ್ನ ತಲೆ ಕೂದಲಿನ ಒಂದೊಂದು ಕೂದಲು ಎಣಿಸಿದ್ದಾನೆ. ಪ್ರಿಯರೇ, ಅದಕ್ಕೆ ಯೇಸುವಿನ ಈ ವಾಕ್ಯ ಹೇಳ್ತದೆ, ನಿನ್ನ ತಲೆ ಕೂದಲು ಯೇಸು ಎಣಿಸಿದನಂತ. ನೀನು ಅನೇಕ ಚಿಂತೆಯಲ್ಲಿ ಗಲಿಬಿಲಿಯಲ್ಲಿ ಇದ್ದಿರಬಹುದು. ನನ್ನ ತಲೆ ಕೂದಲು ಯಾಕೆ ಉದುರ್ತಾ ಇದೆ? ಈ ಡಾಕ್ಟರ್ ಹತ್ತಿರ ಹೋಗಿದ್ದೇನೆ, ಆ ಮಾತ್ರೆ ತೆಗೆದುಕೊಂಡಿದ್ದೇನೆ, ಈ ಎಣ್ಣೆ ಹಚ್ಕೋತಾ ಇದ್ದೇನೆ, ಈ ಶಾಂಪು ಹಚ್ಕೊಂಡು ಎಲ್ಲವನ್ನು ನೀನು ಮಾಡ್ತಾ ಇದ್ದಿರಬಹುದು. ಆದ್ರೂ ಕೂಡ ಅದು ತಲೆ ಕೂದಲು ಉದುರುವಿಕೆ ಸ್ಟಾಪ್ ಆಗ್ತಾ ಇಲ್ಲ. ಅದು ಹಾಗೆ ಆಗೋದಿಲ್ಲ ಪ್ರಿಯರೇ. ಅದ್ರ ಹಿಂದೆ ಒಂದು ಆತ್ಮ ಇದೆ, ಅದು ದುಷ್ಟ ಆತ್ಮ ನಿನ್ನ ಜೀವಿತವನ್ನು ಹಿಡಿದಿದೆ. ಅದಕ್ಕೆ ಯೇಸು ಅದರಲ್ಲಿಂದ ನಿನಗೆ ಬಿಡಿಸುತ್ತಾನೆ. ಯೇಸು ಸ್ವಾಮಿಯನ್ನು ನೀನು ನಂಬುವಾಗ, ಯೇಸು ಕ್ರಿಸ್ತನ್ ನೀನು ಕೂಗುವಾಗ, ಯೇಸುವೆ ನನ್ನ ತಲೆ ಕೂದಲು, ನಿನ್ನ ವಾಕ್ಯ ಹೇಳ್ತದೆ, ನನ್ನ ತಲೆ ಕೂದಲು ಎಣಿಸಿದನಂತ ನೀನು ಹೇಳಿದಲ್ಲಪ್ಪ, ನನ್ನ ತಲೆ ಕೂದಲು ನೀನು ಅದು ವೃದ್ಧಿ ಮಾಡು ಅಂತ ನೀನು ಹೇಳುವಾಗ ಯೇಸು ಖಂಡಿತವಾಗಿ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. ಮತ್ತು ನೀನು ಅನೇಕ ಸ್ಥಳದಲ್ಲಿ ಆ ಗಲಿಬಿಲಿಯಲ್ಲಿ ಕುಂತಿರಬಹುದು. ಏನಪ್ಪ ನನ್ನ ತಲೆ ಕೂದಲು ಹೋಗ್ತಾ ಇದೆ, ಏನಪ್ಪ ನಾನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಾನು ಚಟ್ ಹಾಕ್ತೀನೇನೋ ಅಂತ ಆ ಭಯ ನಿನಗೆ ಕಾಡ್ತಾ ಇದೆ ಇರಬಹುದು. ಎಲ್ಲಾ ಸ್ಥಳದಲ್ಲಿ ಆ ಭಯ ನಿನಗೆ ಕಾಡ್ತಾ ಇದ್ದಿರಬಹುದು. ಆದರೆ ನಿನಗೆ ಒಂದು ಶುಭ ಸಂದೇಶ, ಯೇಸು ಹೇಳ್ತಾ ಇದೆ, ನಿನ್ನ ತಲೆ ಕೂದಲು ಯೇಸು ಒಂದೊಂದು ಎಣಿಸಿದ್ದಾನೆ. ಆತನೇ ಸೃಷ್ಟಿಕರ್ತನು, ಆತನು ನಿನ್ನ ತಲೆಯನ್ನು ಕೂದಲವನ್ನು ಎಣಿಸಿದಾನ. ಆದರೆ ಅದು ಬೆಳೆಸೋದು ಆತನು ನಿಂದಿರಿಸುತ್ತಾನೆ ಮತ್ತು ಅದಕ್ಕೆ ಬೆಳೆಸಲಿಕ್ಕೆ ಆತನೇ ಮುಖ್ಯ ಕಾರಣ. ಅದೇ ಯೇಸು ಕ್ರಿಸ್ತನು. ಪ್ರಿಯರೇ, ಇವತ್ತು ನೀನು ನಿಜವಾದ ಯೇಸು ಸ್ವಾಮಿಗೆ ನಂಬುತ್ತಾ ಇದ್ದರೆ ನೀನು ತಲೆ ಕೂದಲು ಬಗ್ಗೆ ನೀನು ಚಿಂತೆ ಮಾಡಬೇಡ ಅಂತ ಯೇಸು ಹೇಳಿದ್ದಾನೆ. ನಿನ್ನ ತಲೆ ಕೂದಲು ಉದುರ್ತಾ ಇದೆ, ಉದರಲಿ, ಅದಕ್ಕೆ ನೀನು ನಂಬು. ಯೇಸು ಅದಕ್ಕೆ ಹಿಂದಕ್ಕೆ ಇನ್ನೂ ತರಲಕ್ಕೆ ಇಷ್ಟ ಉಳ್ಳವನಾಗಿದ್ದಾನೆ, ಶಕ್ತಿ ಉಳ್ಳವನಾಗಿದ್ದಾನೆ. ಪ್ರಿಯರೇ, ಇವತ್ತು ನೀನು ಯಾರಾದರೂ ಇರಬಹುದು, ಎಲ್ಲಾದರೂ ಇರಬಹುದು, ಯೇಸು ನಿನಗೆ ಹೇಳ್ತಾ ಇದ್ದಾನೆ, ನಿನ್ನ ತಲೆ ಕೂದಲು ಬಗ್ಗೆ ಚಿಂತೆ ಮಾಡಬೇಡ. ಹಲ್ಲೆಲೂಯಾ. ನಾನು ಏನ್ ಹೇಳ್ತಾ ಇದ್ದೇನೆ, ಡಾಕ್ಟರ್ ಹತ್ತಿರ ಹೋಗ್ಬೇಡ್ದಂತ ನಾನು ಹೇಳ್ತಾ ಇಲ್ಲ, ಹೋಗಿರಿ. ಆದರೆ ಡಾಕ್ಟರ್ ನಿನ್ನ ದೇವರು ಆಗ್ಬೇಡ್ದು, ಆ ಮಾತ್ರೆ ನಿನ್ನ ದೇವರಾಗ್ಬೇಡ್ದು, ಆ ಎಣ್ಣೆ ನಿನ್ನ ದೇವರಾಗ್ಬೇಡ್ದು. ಯೇಸು ಕ್ರಿಸ್ತನೇ ನಿನ್ನ ದೇವರಾಗಬೇಕು. ಯೇಸುವೇ ಆತನು ಬೆಳೆಸಲಿಕ್ಕೆ ಶಕ್ತನು, ಆತನು ಅದಕ್ಕೆ ವೃದ್ಧಿ ಮಾಡ್ಲಿಕ್ಕೆ ಶಕ್ತನು, ಮತ್ತು ಅದು ಉದುರುವಿಕೆ ಕಡಿಮೆ ಮಾಡ್ಲಿಕ್ಕೆ ಯೇಸು ಶಕ್ತನು. ಪ್ರಿಯರೇ, ಇವತ್ತು ಈ ವಾಕ್ಯವನ್ನು ನೀನು ನಂಬುವುದಾದರೆ, ಯೇಸುವನ್ನು ಕೂಗು, ಯೇಸು ನನ್ನ ತಲೆ ಕೂದಲವನ್ನು ನೀನು ಸ್ಟಾಪ್ ಮಾಡು, ಉದುರೋದು ಸ್ಟಾಪ್ ಮಾಡು ಅಂತ ನೀನು ಹೇಳುವಾಗ ಖಂಡಿತವಾಗಿ ಯೇಸು ನಿನ್ನ ತಲೆ ಕೂದಲು ಉದುರುವುದು ಸ್ಟಾಪ್ ಮಾಡಿ ಮತ್ತು ವೃದ್ಧಿ ಮಾಡ್ಲಿಕ್ಕೆ ಆತನ ಶಕ್ತಿ ಉಳ್ಳವನಾಗಿದ್ದಾನೆ. ಮತ್ತು ಯಾವ ಮಾತ್ರೆ, ಯಾವ ಎಣ್ಣೆ, ಯಾವ ಡಾಕ್ಟರ್ ಹತ್ತಿರ ನೀನು ಹೋಗ್ತಾ ಇದ್ದೀನಿ ನೋಡು, ಅದು ನೀನು ಹೋಗು. ಆದರೆ ನಂಬಿಕೆ ಯೇಸುವಿನ ಮೇಲೆ ಇಡು, ನಂಬಿಕೆ ಆತನ ವಾಕ್ಯ ಮೇಲೆ ಇಡು. ಆ ಯೇಸುವೆ ನಿನ್ನ ಎಲ್ಲಾ ಸ್ಥಳದಲ್ಲಿ ಈ ವಾಕ್ಯ ಆಶೀರ್ವಾದ ಮಾಡಲಿ, ಯೇಸು ನಾಮದಲ್ಲಿ.